ರಾಶಿಕಾ ಶೆಟ್ಟಿ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಟಾಸ್ಕ್ ಆಡಿ ತಂಡವನ್ನ ಗೆಲ್ಲಿಸ್ತಾರೆ. ಅವರು ಕೂಡ ಗೆದ್ದಿದ್ದಾರೆ. ಆದ್ರೆ ವ್ಯಕ್ತಿತ್ವದ ಆಟದಲ್ಲಿ ಜನತೆ ಮನಸ್ಸನ್ನ ಗೆಲ್ಲೋದ್ರಲ್ಲಿ ರಾಶಿಕಾ ಇನ್ನೂ ಸೋಲ್ತಾ ಇದ್ದಾರೆ. ಅದಕ್ಕೆ ರಾಶಿಕಾ ಅಂದ್ರೆ ನಮ್ಗೆ ಆಗ್ತಾ ಇಲ್ಲ ಅಂತ ಬಿಗ್ ಬಾಸ್ ನೋಡುಗರು ಹೇಳ್ತಾ ಇದ್ದಾರೆ. ಕಾವ್ಯ ಬಗ್ಗೆ ಮಾಡಿರುವಂತ ಟ್ರೋಲ್ನ ರಾಶಿಕಾ ಶೆಟ್ಟಿ ಅವರ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಶೇರ್ ಮಾಡಲಾಗಿದೆ. ಈ ಬಗ್ಗೆ ವೀಕ್ಷಕರು ಬಹಿರಂಗವಾಗಿ ಕಿಡಿಕಾರಿದ್ದಾರೆ. ಸಹಸ್ಪರ್ಧಿ ಬಗ್ಗೆ ಹೀಗೆ ಮಾಡೋದು ಎಷ್ಟು ಸರಿ ಅನ್ನೋದು ವೀಕ್ಷಕರ ಪ್ರಶ್ನೆಯಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ವಿಚಾರವಾಗಿ ರಾಶಿಕಾ ಶೆಟ್ಟಿ ಪರವಾಗಿ ಕಾವ್ಯ ಶೈವ ಹಾಗೇನೆ ಸ್ಪಂದನ ಸೋಮಣ್ಣ ಧ್ವನಿ ಎಬ್ಬಿಸಿದ್ರು. ಆದ್ರೆ ಹೊರಗೆ ರಾಶಿಕಾ ಶೆಟ್ಟಿ ಅವರ ಅಧಿಕೃತ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕಾವ್ಯ ಶೈವ ಅವರ ಬಗ್ಗೆ ಮಾಡಿರುವಂತ ಟ್ರೋಲ್ ಅನ್ನ ಹಂಚಿಕೊಳ್ಳಲಾಗಿದೆ. ಮಿನಿ ಸೀಸನ್ ಫಿನಾಲೆ ಸಮಯದಲ್ಲಿ ನಡೆದ ಟಾಸ್ಕ್ನಲ್ಲಿ ರಾಶಿಕಾ ಶೆಟ್ಟಿ ವಿರುದ್ಧ ಕಾವ್ಯ ಶೈವ ಸೋತಿದ್ರು. ಇನ್ನು ಈ ವಾರದ ಟಾಸ್ಕ್ನಲ್ಲೂ ಕೂಡ ರಾಶಿಕಾ ಶೆಟ್ಟಿ ಎದುರು ಸ್ಪಂದನ ಸೋಮಣ್ಣ ಹಾಗೇನೆ ಕಾವ್ಯ ಇಬ್ರು ಕೂಡ ಸೋಲನ್ನ ಕಂಡಿದ್ದಾರೆ. ಇದನ್ನೇ ಇಟ್ಕೊಂಡು ಕೆಲ ಪೇಜ್ಗಳು ಕಾವ್ಯ ಶೈವ ಅವರನ್ನ ಟ್ರೋಲ್ ಮಾಡಿವೆ. ಅದನ್ನ ರಾಶಿಕಾ ಶೆಟ್ಟಿ ಅವರ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಲಾಗಿದೆ. ಸಹಸ್ಪರ್ಧಿ ಬಗ್ಗೆ ಬಂದಿರುವಂತಹ ಟ್ರೋಲ್ನ ರಾಶಿಕಾ ಶೆಟ್ಟಿ ಕುಟುಂಬಸ್ಥರು ಹಂಚಿಕೊಂಡಿದ್ದಾರೆ. ಈ ಹಿಂದೆ ಯಾವ ಸೀಸನ್ ಅಲ್ಲೂ ಕೂಡ ಯಾರು ಈ ತರಹ ಮಾಡಿಲ್ಲ ಅಂತ ವೀಕ್ಷಕರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ರಾಶಿಕಾ ಫಿನಾಲೆ ತಲುಪದೇ ಇರೋದಕ್ಕೆ ಕಾರಣಗಳನ್ನ ವೀಕ್ಷಕರೇ ಹೆಸರಿಸ್ತಾ ಇದ್ದಾರೆ. ನಾನು ಟೋಟಲ್ 10 ಸೀಸನ್ ಫಾಲೋ ಮಾಡಿದ್ದೀನಿ. ಯಾವ ಫ್ಯಾಮಿಲಿ ಕೂಡ ಬೇರೆ ಸ್ಪರ್ಧಿ ಬಗ್ಗೆ ಈ ತರಹ ಸ್ಟೋರಿ ಹಾಕಿಲ್ಲ. ಗಿಲ್ಲಿ ಕೂಡ 5 ರಿಯಾಲಿಟಿ ಶೋ ಮತ್ತೆ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿದವರು, ಅವರನ್ನೇ ವೇಸ್ಟ್ ಬಾಡಿ ಅಂತಾರೆ. ಇನ್ನು ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಸಾಲೋದಿಲ್ಲ, ನಡವಳಿಕೆ ಮುಖ್ಯ, ಕಾಮಿಡಿಗೆ ಮೀಟರ್ ಬೇಕು ಎಂದ ತಕ್ಷಣ ವೇಸ್ಟ್ ಬಾಡಿ ಅನ್ನೋದಕ್ಕೆ ಇವ್ರು ಯಾರು ಅನ್ನೋದು ನೋಡುಗರ ಪ್ರಶ್ನೆಯಾಗಿದೆ. ಇನ್ನು ಬಿಗ್ ಬಾಸ್ ಮನೆಯ ಹೊರಗೂ ಕೂಡ ರಾಶಿಕಾ ಶೆಟ್ಟಿ ಗೌರವ ಮಣ್ಣಪಾಲ. ಬೇರೆಯವರ ಬಗ್ಗೆ ಮಾಡಿರುವಂತ ಟ್ರೋಲ್ಗಳನ್ನ ಅಧಿಕೃತ ಖಾತೆಯಲ್ಲಿ ಶೇರ್ ಮಾಡಿರೋದು ಯಾಕೆ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ರಾಶಿಕಾ ಅದೆಷ್ಟೇ ಚೆನ್ನಾಗಿ ಟಾಸ್ಕ್ ಆಡಿ ಗೆದ್ರು ಎಂತ ಅಧಿಕ ಪ್ರಸಂಗದಿಂದಲೇ ರಾಶಿಕಾ ಮೇಲೆ ನಮ್ಗೆ ಕನಿಕರ ಬರ್ತಾ ಇಲ್ಲ ಅಂತಿದ್ದಾರೆ ಬಿಗ್ ಬಾಸ್ ನೋಡುಗರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.